ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್.ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗುಲಾಬಿ ಗಿಡದ ಬಗ್ಗೆ ನಿಮಗೊಂದು ಒಳ್ಳೆ ಮಾಹಿತಿ ಕೊಡ್ತೀನಿ. ಅಂದರೆ 100 ರೂಪಾಯಿಗೆ 4 ಗಿಡ ಇಲ್ಲಿಂದ ತರಿಸ್ಕೊಂಡೆ. ಆ ಗಿಡ ಹೇಗಿದೆ ಮತ್ತು ಅದಕ್ಕೆ ನಾನು ಯಾವ ಥರ ಅದಕ್ಕೆ ಕೇರ್ ಮಾಡಿದ್ದೀನಿ, ಇದು ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ 4 ಜನರಿಗೆ ಶೇರ್ ಮಾಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನಮ್ಮ ಗುಲಾಬಿ ಗಿಡ ಅಂದ್ರೆ ತುಂಬಾ ಇಷ್ಟ. ಗುಲಾಬಿ ಹೂವಂತೂ ಎಲ್ಲರಿಗೂ ಇಷ್ಟನೇ. ಅದ್ರಲ್ಲೂ ಈ ಬಳ್ಳಿ ಗುಲಾಬಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಇದು ಒಂದ್ಸರ್ತಿ ಹಾಕಿದ್ರೆ ವರ್ಷಾನ್ಗಟ್ಲೆ ಬರ್ತಾ ಇರುತ್ತೆ. ಹಬ್ಕೊಂಡ್ಬಿಟ್ಟು ಗಿಡ ತುಂಬಾ ಹೂವು ಬರ್ತಾ ಇರುತ್ತೆ. ಒಂದು ಭ್ರಮೆ ಅಂತ ಹೇಳ್ಬೋದು, ಇಲ್ಲ ಒಂದು ಸುಳ್ಳು ಅಂತ ಇರ್ಬೋದು. ನಮ್ಮ ಇಂಡಿಯಾದಲ್ಲಿ ಬಳ್ಳಿ ಗುಲಾಬಿಗಳು ಸಿಕ್ಕಲ್ಲ ಅಂತ ಹೇಳ್ತಾರೆ. ಯಾಕೆ ತೀರ್ಥಹಳ್ಳಿ ಶಿವಮೊಗ್ಗದ ಕಡೆ ಎಲ್ಲ ಎಷ್ಟು ಜನರ ಮನೇಲಿ ಇದೆ, ನಾನೇ ನೋಡಿದ್ದೀನಿ. ತುಂಬಾ ಜನರ ಮನೇಲಿ ಇದೆ. ಅದೇ ನಮ್ಗೆ ಬೇರೆ ದೇಶದಲ್ಲಿ ಈ ಬಳ್ಳಿ ಗುಲಾಬಿನ ತುಂಬಾ ಚೆನ್ನಾಗಿ ಬೆಳೆಸಿರ್ತಾರೆ. ನನಗೂ ಈ ಗುಲಾಬಿ ಅಂದ್ರೆ ಸ್ವಲ್ಪ ಒಂದು ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಯಾಕಂದ್ರೆ ನಮ್ಮ ಮನೇಲಿ ಇಷ್ಟು ತನಕ ನಾನು ಬೆಳೆಸಿರ್ಲಿಲ್ಲ. ಸರಿ, ಒಂದ್ಸರ್ತಿ ತರಿಸ್ಬಿಟ್ಟು ನೋಡೋಣ ಅಂತ ಹಾಗೆ ನಾನು ಮಿಶೋದಲ್ಲಿ ನೋಡ್ತಾ ಇದ್ರೆ ಅದ್ರಲ್ಲಿ ನನಗೊಂದು ಈ ಗುಲಾಬಿ ಗಿಡದ ಬಗ್ಗೆ ಕಾಣಿಸ್ತು. 100 ರೂಪಾಯಿಗೆ 4 ಗಿಡ. ಮೊನ್ನೆ ಆಫರ್ ನಡೀತಾ ಇತ್ತು, ಆವಾಗ ನಾನು ನೋಡಿದ್ದಿದ್ದು. ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದ್ದೇನೋ, 130 132 ಇರ್ಬೇಕು ಇವಾಗ. ರಿವ್ಯೂ ನೋಡಿದಾಗ ತುಂಬಾ ಚೆನ್ನಾಗಿತ್ತು. ಸರಿ ಅಂತೇಳಿ ನಾನು ಬುಕ್ ಮಾಡಿದೆ. ನೋಡೋಣ, ಹೋದ್ರು 100 ರೂಪೀಸ್ ಅಲ್ಲ, ಎಷ್ಟೋ ಕಳ್ಕೊಂತಿರ್ತೀವಿ, ನೋಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ. ಅದು ಇವತ್ತು ಬಂತು. ಅಂದರೆ ಮಧ್ಯಾಹ್ನ ಬಂದು ನಾನು ಅದನ್ನ ಈವ್ನಿಂಗು ಏನು ಮಾಡಿದೆ, ಅನ್ಬಾಕ್ಸ್ ಮಾಡಿಬಿಟ್ಟು ನಿಮ್ಗೆ ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಲೇಟೆಸ್ಟಿಂದ ವಿಡಿಯೋ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ಯಾಕೆಟ್ ನೋಡಿದಾಗ ನಂಗೊಂದು ಸ್ವಲ್ಪ ಎಲ್ಲೋ ಡೌಟ್ ಇತ್ತು. ಅಯ್ಯೋ, ಇದು ಮೋಸ ಹೋದ್ನ ನಾನು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅದು ನೋಡಿ ಎಲ್ಲ ಹರಿದೋದಂಗಿತ್ತು, ಮುದ್ದೆ ಆದಂಗಿತ್ತು. ನಮ್ಮ ಕೊರಿಯರ್ ಬಾಯ್ ಹೇಳಿದೆ ಕೂಡ, ಅದು ಮಾರೇ ಅದು ಗಿಡ ತಂದಿದ್ದದು, ಅದನ್ನ ಯಾಕೆ ಈ ಥರ ತಗೊಂಡ್ಬಂದಿದ್ಯಾ ಅಂತೇಳಿ. ಇಲ್ಲ ಮೇಡಮ್, ಅದು ಒಳಗಡೆ ಚೆನ್ನಾಗಿರುತ್ತೆ, ಹೊರಗಡೆ ಮಾತ್ರ ಈ ಥರ ಆಗಿದೆ ಅಷ್ಟೇ ಅಂತ ಹೇಳ್ದ. ಸಾಧಾರಣವಾಗಿ ಗಿಡ ಕಳಿಸೋರು ಅದನ್ನ ಹ್ಯಾಂಡಲ್ ವಿತ್ ಕೇರ್ ಅಂತೇಳಿ ಅದ್ರ ಮೇಲೆ ಬರ್ದಿರ್ತಾರೆ. ಯಾಕಂದ್ರೆ ಸ್ವಲ್ಪ ಜಾಗ್ರತೆಯಾಗಿ ತಗೊಂಬರ್ಲಿ ಅಂತ. ಇಲ್ಲ ಅಂದ್ರೆ ಲೈವ್ ಪ್ಲಾಂಟ್ಸ್ ಅಂತ ಬರೀತಾರೆ. ಆ ಥರ ಏನೂ ಇರಲಿಲ್ಲ. ಆದರೂ ಕೂಡ ಗಿಡ ಚೆನ್ನಾಗಿತ್ತು. ನೋಡಿ, ಈ ಥರ 4 ಗಿಡನ ಕಳಿಸಿದ್ದಾರೆ. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲದೆ ತುಂಬ ಚೆನ್ನಾಗಿ. ಆದರೆ ಸೈಜ್ ನೋಡಕ್ ಹೋದ್ರೆ ಒಂದು ಸ್ವಲ್ಪ ಸಣ್ಣದೆ. ಮತ್ತು 100 ರೂಪಾಯಿಗೆ ಎಷ್ಟು ದೊಡ್ಡ ಗಿಡ ಕೊಡ್ತಾರೆ. ಒಂದು 100 ರೂಪಾಯಿ 4 ಗಿಡ ಅಂದ್ರೆ ಒಂದು ಗಿಡಕ್ಕೆ 25 ರೂಪಾಯಿ ಬಿದ್ದಂಗೆ ನಮಗೆ. 25 ರೂಪಾಯಿಗೆ ಯಾವುದೇ ನರ್ಸರಿಲಿ ನಮ್ಗೆ ಯಾವುದಂತ ಗಿಡನ ಗುಲಾಬಿ ಗಿಡ ಸಿಕ್ಕೋದಿಲ್ಲ. ಅಂಥದ್ರಲ್ಲಿ ನಮ್ಗೆ ಇಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಕಳಿಸಿದ್ದಾರೆ ಅಂದ್ರೆ ನಂಗಂತೂ ತುಂಬಾ ಇಷ್ಟ ಆಯ್ತು. ಸ್ವಲ್ಪ ಎಲೆ ಮಾತ್ರ ಉದುರಿತ್ತು, ಅದು ಸಹಜ ತಾನೆ. ಯಾಕಂದ್ರೆ ನಮ್ಮ ಮನೆ ಸ್ವಲ್ಪ ಔಟ್ ಆಫ್ ಸಿಟಿಯಿಂದ ಇರೋದ್ರಿಂದ ಒಂದು ದಿವಸ ಲೇಟೇ ಆಗುತ್ತೆ. ಅವ್ರು ಅಲ್ಲಿಂದ ಕಳಿಸಿ ನಮ್ಮ ಮನೆ ಬರೋರಷ್ಟಿಗೆ ಏನಿಲ್ಲ ಅಂದ್ರೆ 3-4 ದಿವಸ ಆಗುತ್ತೆ. ಆದ್ರೂ ಕೂಡ ಚೆನ್ನಾಗೇ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಗಿಡ ಅಂತೂ ಸೂಪರ್ ಆಗಿದೆ. ನಾನಂತೂ ಫುಲ್ ಮಾರ್ಕ್ ಕೊಡ್ತೀನಿ. 100ಗೆ 100 ಮಾರ್ಕ್ಸ್. ರಿವ್ಯೂ ಏನು ತಪ್ಪಾಗಿ ಹೇಳಿಲ್ಲ, ತುಂಬಾ ಚೆನ್ನಾಗಿದೆ. ರಿವ್ಯೂ ನೀವು ನೋಡ್ಬೋದು ಬೇಕಿದ್ರೆ. ನೋಡಿ, ಇದನ್ನ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕಟ್ಟಿದ್ದಾರೆ. ಅಂದ್ರೆ ಅದ್ರ ಒಳಗಡೆ ಇರೋ ತೇವಾಂಶ ಆರಬಾರ್ದು ಅಂತ. ಆರಿದ್ರೆ ಏನಾಗುತ್ತೆ ಅಂದ್ರೆ ಗಿಡ ಒಣಗಿ ಹೋದಂಗಾಗುತ್ತೆ. ಅದೇ ನಮ್ಗೆ ಅದಕ್ಕೆ ಕರೆಕ್ಟಾಗಿ ಫಿಟ್ ಮಾಡಿ ಕಟ್ಟಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಥರದ್ದು ಪ್ರಾಬ್ಲಮ್ ಇರಲ್ಲ. ನೋಡಿ, ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಈ ಭತ್ತದ ಹೊಟ್ಟು ಹಾಕಿದ್ದಾರೆ ನೋಡಿ. ಈ ಭತ್ತದ ಹೊಟ್ಟಲ್ಲಿ ತುಂಬಾ ಚೆನ್ನಾಗಿ ಗಿಡಗಳು ಬರುತ್ತೆ. ಇದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇದ್ರಲ್ಲಿ ನೋಡಿ, ನಿಮ್ಗೆ ಆ ಭತ್ತದ ಹೊಟ್ಟನ್ನ ಅದ್ರಲ್ಲಿ ಹಾಕಿದ್ದಾರೆ. ನಾನು ಫಸ್ಟ್ ಏನ್ ಅನ್ಕೊಂಡೆ ಅಂದ್ರೆ ಇವ್ರು ಪ್ಯಾಕಿಂಗ್ ಮಾಡ್ತಾ ಇದು ಭತ್ತದ ಹೊಟ್ಟು ಹಾಕಿದ್ದಾರೆ. ಅಂದ್ರೆ ಕೆಲವರೆಲ್ಲ ಈ ಹಾಕಿರ್ತಾರಲ್ಲ, ಯಾವ್ದು ಕೋಕೋಪೀಟ್ ಹಾಕಿರ್ತಾರಲ್ಲ, ಅದೇ ತರ ಭತ್ತದ ಹೊಟ್ಟು ಹಾಕ್ಬಿಟ್ಟು ಇದು ಗಿಡ ಹಾಳಾಗ್ಬಾರ್ದಂತ, ಬೇರ್ ಹಾಳಾಗ್ಬಾರ್ದಂತ ಹಾಕಿದಾರೇನೋ ಅಂತ ನನ್ಗೊಂದು ಡೌಟ್ ಇತ್ತು. ಆಮೇಲೆ ಪ್ಲಾಸ್ಟಿಕ್ ಕವರ್ ತೆಗೆದ್ರ ಮೇಲೆ ನನಗೆ ಅದು ಗಮನಕ್ಕೆ ಬಂತು. ಇದು ನೋಡಿ, ನಿಮ್ಗೂ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ, ಇಲ್ಲಿ ನೋಡಿ, ಇದು ಭತ್ತದ ಹೊಟ್ಟು ಹಾಕಿದಾರೆ ಕರೆಕ್ಟೇ. ಆದ್ರೆ ಫಸ್ಟ್ ಅದ್ರೊಳಗೆ ಸಣ್ಣದೊಂದು ಸ್ವಲ್ಪ ಮಣ್ಣಿಂದ ಇದ್ರೊಳಗೆ ಕಟಿಂಗ್ ನೆಟ್ಟಿದ್ರು ಅವರು. ಆ ಕಟಿಂಗ್ ಸ್ವಲ್ಪ ಬೆಳೆದ್ರ ಮೇಲೆ ಏನ್ ಮಾಡಿದ್ದಾರೆ, ಈ ಭತ್ತದ ಹೊಟ್ಟೊಳಗೆ ಹಾಕ್ಬಿಟ್ಟು ದೊಡ್ಡ ಕವರಲ್ಲಿ ಹಾಕಿ ಇಟ್ಬಿಟ್ಟಿದ್ದಾರೆ. ಹಾಕಿ ಇಟ್ಬಿಟ್ಟು ಸೇಲಿಗೆ ಇಟ್ಟಂಗಿದ್ದಾರೆ. ಯಾಕಂದ್ರೆ ಇಷ್ಟೆಲ್ಲ ಹೇಗೆ ಹೇಳ್ತೀನಿ ಅಂದ್ರೆ ಅದಕ್ಕೆಲ್ಲ ಬೇರ್ ಬಂದ್ಬಿಟ್ಟಿದೆ ನೋಡಿ. ಆ ಭತ್ತದ ಹೊಟ್ಟಲ್ಲಿ ಬೇರ್ ಬಂದ್ಬಿಟ್ಟಿದೆ. ನಾನು ಫಸ್ಟ್ ಅನ್ಕೊಂಡಿದ್ದೆ ಬೇರ್ ಇಲ್ಲ ಇದ್ರಲ್ಲಿ, ಒಳಗಡೆ ಮಾತ್ರ ಒಂದ್ 3-4 ಬೇರ್ ಇರುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲ, ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಈ ಗಿಡಗಳು ತುಂಬಾ ಮೆಚೂರ್ಡ್ ಆಗಿ ಬೇರ್ ಬಂದಿದೆ. ನೋಡಿ, ಇಲ್ಲಿ ನೋಡಿ ಎಷ್ಟೊಂದು ಬೇರಿದೆ. ನಾನು ನೀರ್ ಹಾಕಿ ಕೂಡ ಆಮೇಲೆ ತೋರಿಸ್ತೀನಿ ನಿಮ್ಗೆ ಇದೇ ವಿಡಿಯೋದಲ್ಲಿ ಯಾವ ತರ ಇದೆ ಅಂತ. ತುಂಬಾ ಚೆನ್ನಾಗಿದೆ. ಒಂದು ಗಿಡ ಅಂತಲ್ಲ, 4 ಗಿಡ ಕೂಡ ಫುಲ್ ಮಾರ್ಕ್ ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ಒಳಗಡೆ ಮಣ್ಣು ಇದೆ ನೋಡಿ.
ಒಂಥರ ಅಂಟಿನ ಮಣ್ಣು, ನಾವು ಗಣಪತಿನೆಲ್ಲ ಮಾಡಕ್ಕೆ ತರ್ತೀವಲ್ಲ, ಕೆರೆ ಮಣ್ಣು ಇದ್ದತ್ತು ಜೇಡಿ ಮಣ್ಣು ಅಂತೀವಿ ನೋಡಿ, ಆ ಥರದ ಮಣ್ಣು ಇದು. ನಾರ್ತ್ ಇಂಡಿಯನ್ ಬಂದಿದ್ದಿರ್ಬೇಕು, ಯಾಕಂದ್ರೆ ನಮ್ಮ ಸೌತಲ್ಲಿ ಈ ಥರದ ಮಣ್ಣುಗಳು ಯೂಸ್ ಮಾಡಲ್ಲ, ಇಲ್ಲಿ ಸಿಕ್ಕಲ್ಲ ಈ ಥರದ್ದು. ನಾರ್ತಲ್ಲೇ ಸ್ವಲ್ಪ ಈ ಥರದ್ದು ಪೂನಾ ಇಂಥ ಕಡೆಯೆಲ್ಲ ಈ ಥರದ್ದು ಬರುತ್ತೆ ನೋಡಿ. ಎಲ್ಲ ಭತ್ತ ಹೊಟ್ಟು ತೆಗೆದ್ರ ಮೇಲೆ 4 ಗಿಡಕ್ಕೆ ಇಷ್ಟು ಹೊಟ್ಟು ಸಿಕ್ತು. ಇದರಲ್ಲಿ ಆರಾಮಾಗಿ ನಾವು ಒಂದು ಗಿಡ ಬೆಳೆಸ್ಕೊಳ್ಬೋದು, ಇಲ್ಲ ಅಂತೇಳಿ ಒಂದಷ್ಟು ಮಣ್ಣಿನ ಮಿಶ್ರಣಕ್ಕೆ ಹಾಕ್ಕೊಳ್ಬೋದು. ಅದನ್ನ ತೆಗೆದು ಬಿಟ್ಟು ನೀರಲ್ಲಿ ಹಾಕಿದ್ದೀನಿ. ಯಾಕೆ ನೀರಲ್ಲಿ ಹಾಕಿದ್ದೀನಿ ಅಂದರೆ, ನಾನು ಇದನ್ನ ಸ್ವಲ್ಪ ಡಿಫ್ರೆಂಟಾಗಿ ನೆಡಬೇಕಂತ ತರಿಸ್ಕೊಂಡಿದ್ದೆ. ಅದಕ್ಕೆ ನನಗೆ ಈ ಥರ ಇರೋದು ಬೇಕಾಗಿಲ್ಲ. ಅದೇ ನಾರ್ಮಲ್ ಆಗಿ ನೀವೇನಾದ್ರು ತರಿಸ್ಕೊಂಡ್ರೆ ಇಷ್ಟೆಲ್ಲ ನೀರಲ್ಲೆಲ್ಲ ಹಾಕೋದು ಬೇಕಾಗಲ್ಲ, ಆ ಮಣ್ಣೆಲ್ಲ ತೆಗಿಯೋದು ಬೇಕಾಗಲ್ಲ. ಆ ಭತ್ತದ ಹೊಟ್ಟು ಸಮೇತ ನಾವು ಬೇರೆ ಪಾಟಲ್ಲಿ ನೆಟ್ಕೊಂಡ್ರೆ ಸಾಕಾಗುತ್ತೆ. ಇನ್ನೊಂದು, ನಾವು ಒಂಚೂರು ಅದನ್ನ ತೆಗೆದುಬಿಟ್ಟು ನೋಡ್ಬೇಕಾಗುತ್ತೆ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ, ಸಣ್ಣದೊಂದು ಪ್ಲಾಸ್ಟಿಕ್ ಪಾಟಲ್ಲಿ ಗಿಡ ನೆಟ್ಟಿರ್ತಾರೆ, ಅದನ್ನ ಹಾಗೆ ದೊಡ್ಡ ಪಾಟಲ್ಲಿ ಅದು ಸ್ವಲ್ಪ ಬೇರೆ ಮಣ್ಣು ಹಾಕ್ಬಿಟ್ಟು ಬೇರೆ ಕವರಲ್ಲಿ ಹಾಕಿ ಕಳಿಸಿರ್ತಾರೆ. ಆವಾಗ ಏನಾಗುತ್ತೆ, ಗಿಡ ಬೆಳೀತಿದ್ದಾಗ ಸಣ್ಣ ಪಾಟಲ್ಲಿ ಬೆಳೆಯೋಕ್ಕಾಗ್ಲಾರ್ದೆ ಗಿಡ ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಫಸ್ಟ್ ಅದನ್ನೊಂದು ಚೆಕ್ ಮಾಡ್ಕೊಬೇಕು. ಇಲ್ಲ ಮಣ್ಣಲ್ಲೇ ಇದೆ ಅಂತ ಕನ್ಫರ್ಮ್ ಆದ್ರ ಮೇಲೆ ನಾವು ಒಂದು ಹಾಗೆ ನೆಡ್ಬೋದು. ನೀವು ಮಾತ್ರ ಈ ಥರ ಮಾಡಕ್ಕೆ ಹೋಗಬೇಡಿ. ನಾನು ಹೇಳಿದ್ನೆಲ್ಲ ಇದನ್ನ ಡಿಫ್ರೆಂಟಾಗಿ ನೆಡ್ತೀನಿ ಅಂತ. ಅದಕ್ಕೋಸ್ಕರ ನಾನು ಬೇರನ್ನೆಲ್ಲ ಕ್ಲೀನಾಗಿ ತೊಳಿತಾ ಇದ್ದೀನಿ. ಯಾವುದ್ರಲ್ಲಿ ನೆಡ್ತಿದ್ದೀನಿ, ಹೇಗೆ ನೆಡ್ತಿದ್ದೀನಿ ಅಂತ ನಿಮಗೆ ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತೀನಿ ನೋಡಿ. ಅದು ಮಣ್ಣೆಲ್ಲ ತೆಗಿಯೋರಷ್ಟಕ್ಕೆ ಕೆಲವೊಂದು ಬೇರುಗಳೆಲ್ಲ ತುಂಡಾಯಿತು. ಅದಕ್ಕೋಸ್ಕರ ಈ ಥರ ಮಾಡಕ್ಕೆ ಹೋಗಬೇಡಿ ಅಂತ ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ, ಓಕೆನಾ. ಆಮೇಲೆ ನೋಡಿ, ಅದು ಜೇಡಿ ಮಣ್ಣು ಅಂದಿದೆಯಲ್ಲ ನೋಡಿ, ಅದು ಯಾವ ಥರ ನೋಡಿ ಕರಗಲೆಲ್ಲ ನೋಡಿ, ಈ ಥರ ಮುದ್ದೆ ಮಾಡಿ ಮುದ್ದೆ ಆಗೋಗುತ್ತೆ. ಈ ಥರ ಮಣ್ಣಲ್ಲಿ ಚೆನ್ನಾಗಿ ಬೇರು ಬರುತ್ತೆ. ಆದರೆ ನಾವು ನೆಡ್ತಾ ಇದ್ದಾಗ ಈ ಥರ ಮಣ್ಣಲ್ಲಿ ನೆಟ್ಟಾಗ ಏನಾಗುತ್ತೆ ಅಂದರೆ, ಪಾಟಲ್ಲಿ ಸುತ್ತಲೂ ಇರೋ ಮಣ್ಣು ಮೆತ್ತಗಿರುತ್ತೆ, ಈ ಮಣ್ಣು ಗಟ್ಟಿಯಾಗಿರುತ್ತೆ. ಆವಾಗ ಅಂಥ ಗಿಡಗಳು ಸಾಯುತ್ತೆ. ಕೆಲವೊಂದು ಸರ್ತಿ ನರ್ಸರಿಲಿ ತಂದ ಗಿಡಗಳು ನಿಮಗೆ ಸಾಯುತ್ತೆ ಅಂತೇಳಿ ಕೆಲವದೆಲ್ಲ ಹೇಳ್ತಾ ಇರ್ತೀರಲ್ಲ, ಸಾಯಕ್ಕೆ ರೀಸನ್ ಇಷ್ಟೇ. ಯಾಕಂದ್ರೆ ಮಧ್ಯದೊಳಗಿರೋ ಮಣ್ಣು ಗಟ್ಟಿಯಾಗಿ ಟೈಟಾಗಿ ಹಿಡ್ಕೊಂಡ್ಬಿಟ್ಟಿರುತ್ತೆ ಸಿಮೆಂಟ್ ಥರ. ಆವಾಗ ಏನಾಗುತ್ತೆ ಅಂದರೆ ಆ ಗಿಡ ಬಾಡಿ ಹೋಗುತ್ತೆ. ಈ ಥರ ಬೇರನ್ನೆಲ್ಲ ಕ್ಲೀನಾಗಿ ತೊಳೆದ್ರ ಮೇಲೆ ಇನ್ನೊಂದು ಸಣ್ಣ ಪಾತ್ರದಲ್ಲಿ ನಾನು ಅದಕ್ಕೆ ಫಂಗಿಸೈಡ್ ಹಾಕಿದ್ದೀನಿ. ಫಂಗಿಸೈಡ್ ಅಂದ ತಕ್ಷಣ ನನ್ನ ಹತ್ರ ಇರೋದು ಸಾಫ್ಟ್ ಫಂಗಿಸೈಡ್. ಇದು ತುಂಬ ಗಿಡಗಳಿಗೆಲ್ಲ ಯೂಸ್ ಆಗುತ್ತೆ. ನಾವು ಯಾವುದೇ ಹೊಸ ಗಿಡ ನೆಡಬೇಕಿದ್ರೆ ಈ ಫಂಗಿಸೈಡ್ ಹಾಕಿದಾಗ ಏನಾಗುತ್ತೆ ಅಂದರೆ, ಅಷ್ಟು ದೂರದಿಂದ ಬಂದ ಗಿಡಗಳು, ಅದರಲ್ಲಿ ಬೇರೆ ನರ್ಸರಿಯಲ್ಲಿ ಬೆಳೆದ ಗಿಡಗಳು, ಅದರಲ್ಲಿ ಕೆಲವೊಂದು ಸರ್ತಿ ವೈರಸ್ ಆಗಲಿ ಫಂಗಸ್ ಆಗಲಿ ಇಂಥದ್ದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ನಾವು ಡೈರೆಕ್ಟಾಗಿ ಅದು ಹಾಗೆ ನೆಟ್ರೆ ಏನಾಗುತ್ತೆ ಅಂದರೆ ಬೇರೆ ಗಿಡಗಳು ಕೂಡ ಬರೋ ಚಾನ್ಸಸ್ ಇರುತ್ತೆ. ಈ ಗಿಡಗಳ ಬೇರು ಕೂಡ ಕೊಳೆಯೋಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ, ಹೊಸ ಗಿಡ ತಂದವಾಗ ಒಂದು 10-15 ನಿಮಿಷ ಈ ಥರ ಫಂಗಿಸೈಡಲ್ಲಿ ಗಿಡ ನೆನೆಸಿಟ್ಟಾಗ ಏನಾಗುತ್ತೆ ಅಂದರೆ, ಆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗುತ್ತೆ ನೋಡಿ. ಎಲೆಗಳ ಮೇಲ್ಗೂಡ ಕೂಡ ನಾನು ಹಾಕ್ತಾ ಇದ್ದೀನಿ. ಇದು ಹಾಕಿ ಒಂದು 15 ನಿಮಿಷದಲ್ಲಿ ತುಂಬ ಫ್ರೆಶ್ ಆಯ್ತು ಗಿಡ ಮಾತ್ರ. ಅಂದ್ರೆ ಒಂಥರ ಮಳೆ ಬಂದಾಗ ಗಿಡ ಹೇಗಿರುತ್ತೋ ಆ ಥರ ನೋಡಿ. ಇದು ಎಷ್ಟು ಈ ಥರ ನಾವು ಇದನ್ನ ಒಂದು 10-15 ನಿಮಿಷ ಇಟ್ಬಿಟ್ಟು ಆಮೇಲೆ ಬೇರೆದ್ರಲ್ಲಿ ರೀಪಾಟ್ ಮಾಡಬೇಕು. ಈಗ ಮತ್ತೆ ಪುನಃ ಹೇಳ್ತಾ ಇದ್ದೀನಿ, ನಾನು ಇದನ್ನ ಡಿಫ್ರೆಂಟ್ ಒಂದು ಇದರಲ್ಲಿ ಸಾಯಿಲ್ ಮಿಕ್ಸಲ್ಲಿ ನಾನು ನೆಡ್ತಾ ಇದ್ದೀನಿ. ಆ ಸಾಯಿಲ್ ಮಿಕ್ಸ್ ಏನು, ಅದು ಯಾವ ಥರ ನೆಡ್ತಿದ್ದೀನಿ, ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಗೆ ಮಾಹಿತಿ ಕೊಡ್ತೀನಿ. ನೆಕ್ಸ್ಟ್ ಅಲ್ಲಿ ತನಕ ಕಾಯ್ತಾ ಇದ್ದೀನಿ, ಓಕೆನಾ. ಈ ಥರ ಬೇರೆಲ್ಲ ನೀಟಾಗಿ ತೊಳೆದ್ಬಿಟ್ಟು ನಾನು ಫಂಗಿಸೈಡಲ್ಲಿ 15 ನಿಮಿಷ ಇಟ್ಟಿದ್ದೀನಿ ನೋಡಿ. ಚಿಗುರು ನೋಡಿ, ಇದು ನಾನು ನೋಡಿದ ತಕ್ಷಣ ನನಗೆ ಅನಿಸುತ್ತೆ ಏನಂತ ಹೇಳಿದರೆ, ಇದು ಬಳ್ಳಿ ಗುಲಾಬಿನಿ ಅಂತ ಒಂದು ಕನ್ಫರ್ಮ್ ಆಯ್ತು. ಯಾಕಂದ್ರೆ ಆ ಥರ ಚಿಗುರು ಬರಲ್ಲ, ಕಲರ್ ಮಾತ್ರ ನಮ್ಗೆ ಹೇಳಕ್ಕೆ ಬರಲ್ಲ. ನಾವು ಆನ್ಲೈನಲ್ಲಿ ತರಿಸ್ಕೊಂಡಾಗ ಕಲರ್ ಇದೇ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಅದೃಷ್ಟ, ಅದು ಯಾವ ಥರದ್ದು ಕೂಡ ಬರ್ಬೋದು, ಯಾವ ಥರ ಗಿಡ ಕೂಡ ಬರ್ಬೋದು. ನಿಮ್ಮ ಹತ್ರ ಗುಲಾಬಿ ಗಿಡ ಇಲ್ಲ ಅಂದ್ರೇ ತರಿಸ್ಕೊಳ್ಳಿ. ನಿಮ್ಮ ಹತ್ರ ತುಂಬ ಒಳ್ಳೆಯ ಒಂದು ಕಲೆಕ್ಷನ್ ಇದೆ ಅಂತ ಹೇಳಿದರೆ ಈ ಥರ ತರಿಸ್ಕೊಂಡು ನೀವು ಟ್ರೈ ಮಾಡೋಕ್ಕೆ ಹೋಗ್ಬೇಕು. ಯಾಕಂದ್ರೆ ನಿಮ್ಮ ಹತ್ರ ಇದ್ದಿದ್ದೇ ಬರ್ಬೋದು, ಹೇಳಕ್ಕೆ ಬರಲ್ಲ. ಇದು ಫ್ರೆಂಡ್ಸ್ ನಾನು ಮಿಶೋದಿಂದ ತರಿಸ್ಕೊಂಡಂಥ ಗುಲಾಬಿ ಗಿಡಗಳು, ಬಳ್ಳಿ ಗುಲಾಬಿಗಳು ಹೇಗಿದೆ ಅಂತ ನೀವು ನೋಡಿದ್ರಲ್ಲ, ಏನು ಅನಿಸ್ತಂತ ಕಾಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಇದನ್ನು ಯಾವುದ್ರಲ್ಲಿ ನೆಡ್ತೀನಿ, ಹೇಗೆ ನೆಡ್ತೀನಿ ಅಂತ ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ. ಅಲ್ಲಿ ತನಕ ಬಾಯ್.